ಸರಿಗಮಪ, ಕನ್ನಡ ಕೋಗಿಲೆ ಹೀಗೆ ಅನೇಕ ರಿಯಾಲಿಟಿ ಶೋಗಳ ಮೂಲಕ ಕನ್ನಡಿಗರ ಮನಗೆದ್ದ ಗಾಯಕಿ ಅಖಿಲಾ ಪಜಿಮಣ್ಣು. ಗಾಯಕಿಯಾಗಿ ಅಖಿಲಾ ಹಲವು ಸಿಂಗಿಂಗ್ ವೇದಿಕೆಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಕೋಗಿಲೆ 1 ಹಾಗೂ ಸೂಪರ್ ಸೀಸನ್ ಆವೃತ್ತಿಯಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಅಖಿಲಾ ಪಜಿಮಣ್ಣು ತಮ್ಮ ಸುಮಧುರ ಕಂಠದಿಂದ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನೆ ಮಾತಾಗಿದ್ದಾರೆ. ಗಾಯನದಲ್ಲಿ ಗಾನಪ್ರಿಯರ ಮನಗೆಲ್ಲುವಲ್ಲಿ ಸಕ್ಸಸ್ ಆಗಿರುವ ಅಖಿಲಾ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಎಡವಿದ್ದಾರೆ. ಅಖಿಲಾ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದ್ದು ಪತಿಯಿಂದ ದೂರ ಆಗಲು ನಿರ್ಧರಿಸಿದ್ದಾರೆ. ಈ ಸುದ್ದಿ ಈಗ ಅಖಿಲಾ ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಅಷ್ಟಕ್ಕೂ ಅಖಿಲಾ ಬದುಕಿನಲ್ಲಿ ಏನಾಯಿತು? ಪತಿಯಿಂದ ದೂರ ಆಗಲು ನಿರ್ಧರಿಸಿದ್ದೇಕೆ? ಪತಿಯ ಜೊತೆ ವಿದೇಶದಲ್ಲಿ ವಾಸವಾಗಿದ್ದ ಅಖಿಲಾ ದಾಂಪತ್ಯದಲ್ಲಿ ಬಿರುಗಾಳಿ ಏಳಲು ಅಸಲಿ ಕಾರಣವೇನು? ಇಲ್ಲಿದೆ ಸಂಪೂರ್ಣ ವಿವರ. ಆದರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಅಖಿಲಾ ಕನ್ನಡ ಕಿರುತೆರೆ ಮೂಲಕವೇ ಕನ್ನಡಿಗರಿಗೆ ಚಿರಪರಿಚಿತರಾದವರು. ಮುಂಜಾನೆ ರಾಗ ಅನ್ನೋ ಕಾರ್ಯಕ್ರಮದಲ್ಲಿ ಅಖಿಲಾ ಪಜಿಮಣ್ಣು ನಿರೂಪಕಿಯಾಗಿ ಎಲ್ಲರ ಗಮನ ಸೆಳೆದಿದ್ದರು. ಅಖಿಲಾ ದಕ್ಷಿಣ ಕನ್ನಡದ ಪುತ್ತೂರು ಮೂಲದವರು. ಹಾಡುಗಳನ್ನ ಬೇರೆ ಬೇರೆ ಜಾನರ್ಗಳಲ್ಲಿ ಹಾಡಿ ಕೇಳುಗರ ಮೋಡಿ ಮಾಡುತ್ತಿದ್ದವರು. ಅವರ ಗಾಯನಕ್ಕೆ ಫಿದಾ ಆಗದವರೇ ಇಲ್ಲ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹಾಡುಗಳ ಕವರ್ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಅಷ್ಟೇ ಅಲ್ಲ, ಅಖಿಲಾ ಹೊಸ ಪ್ರಯೋಗಕ್ಕೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಪ್ರಮುಖವಾಗಿ ಹಳೆ ಸಿನಿಮಾಗಳ ಮೆಲೋಡಿ ಹಾಡುಗಳಿಗೆ ಮರುಜೀವ ನೀಡಿ ಮತ್ತೆ ಕೇಳುಗರಲ್ಲಿ ಪುಳಕ ತರುತ್ತಿದ್ದರು. ಅಖಿಲಾ ಸುಮಧುರ ಕಂಠಕ್ಕೆ ಮನಸೋಲದವರೇ ಯಾರೂ ಇಲ್ಲ. ಪ್ರತಿಭಾನ್ವಿತ ಗಾಯಕಿಯಾಗಿ ಕನ್ನಡಿಗರ ಮನಗೆದ್ದಿರುವ ಅಖಿಲಾ ಈಗಲೂ ಹಲವು ವೇದಿಕೆಗಳಲ್ಲಿ ತಮ್ಮ ಹಾಡಿನ ಮೂಲಕ ಸಂಗೀತ ಪ್ರಿಯರ ಮನತಣಿಸುತ್ತಿದ್ದಾರೆ. ಕನ್ನಡ ಕೋಗಿಲೆ ಬಳಿಕ ಹಲವು ಗಾಯನ ರಿಯಾಲಿಟಿ ಶೋ ಹಾಗೂ ಇತರ ವೇದಿಕೆಗಳಲ್ಲೂ ಅಖಿಲಾ ಪಜಿಮಣ್ಣು ಕಾಣಿಸಿಕೊಂಡಿದ್ದಾರೆ. ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತೆ ಅಖಿಲಾ ಮದುವೆಯಾಗುವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅಂದಹಾಗೆ ಮದುವೆ ಎನ್ನುವುದು ಪ್ರತಿಯೊಬ್ಬರ ಬದುಕಿನ ವೈಯಕ್ತಿಕ ವಿಚಾರ. ಇದೊಂದು ಮಹತ್ವದ ಘಟ್ಟ. ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡು ಹೊಸ ಜೀವನಕ್ಕೆ ಕಾಲಿಡುವ ದೊಡ್ಡ ನಿರ್ಧಾರವದು. ಹೊಸ ಕನಸುಗಳನ್ನ ಕಟ್ಟಿಕೊಂಡು ದಾಂಪತ್ಯಕ್ಕೆ ಕಾಲಿಟ್ಟ ಅಖಿಲಾ ಬದುಕು ಈಗ ಬಿರುಗಾಳಿಗೆ ಸಿಲುಕಿದೆ. ಕಂಡ ಕನಸುಗಳೆಲ್ಲ ನುಚ್ಚು ನೂರಾಗಿದೆ. ಅದ್ದೂರಿಯಾಗಿ ಖುಷಿಯಾಗಿ ಮದುವೆಯಾಗಿದ್ದ ಅಖಿಲಾ ಪತಿಯಿಂದ ವಿಚ್ಛೇದನ ಪಡೆದು ಈಗ ದೂರ ಆಗಿದ್ದಾರೆ. ಹೌದು, ಅಖಿಲಾ ಅವರ ಅದ್ದೂರಿ ಮದುವೆ ಮುರಿದು ಬಿದ್ದಿದೆ. 3 ವರ್ಷಗಳ ಹಿಂದೆ ಅಖಿಲಾ ಪಜಿಮಣ್ಣು ಬೆಳಗಾವಿ ಮೂಲದ ಧನಂಜಯ್ ಶರ್ಮಾ ಜೊತೆ ವಿವಾಹವಾಗಿದ್ದರು. ಬಳಿಕ ಇಬ್ಬರು ಅಮೆರಿಕದಲ್ಲಿ ನೆಲೆಸಿದ್ದರು. ಅಖಿಲಾ ಮದುವೆಯಾದ ಬಳಿಕ ಗಾಯನ ಶೋ ಬಿಟ್ಟು ಪತಿ ಧನಂಜಯ್ ಜೊತೆ ಅಮೆರಿಕದಲ್ಲಿ ವಾಸವಾಗಿದ್ದರು. ಪ್ರಾರಂಭದಲ್ಲಿ ಪತಿ ಜೊತೆಗೆ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು. ಸುಖಕರವಾದ ದಾಂಪತ್ಯವೇ ಅವರದಾಗಿತ್ತು. ಆದರೀಗ ಇಬ್ಬರ ನಡುವೆ ಸಾಮರಸ್ಯ ಮಾಯವಾಗಿದ್ದು ಬೇರೆಯಾಗಲು ನಿರ್ಧರಿಸಿದ್ದಾರೆ. ಅಖಿಲಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸಕ್ರಿಯರಾಗಿದ್ದಾರೆ. ಗಂಡನ ಜೊತೆಗಿನ ಫೋಟೋ, ಟ್ರಿಪ್ ಫೋಟೋ, ವಿಡಿಯೋ ಸೇರಿದಂತೆ ತಮ್ಮ ಸಿಂಗಿಂಗ್ ಕಾರ್ಯಕ್ರಮ, ರಿಯಾಲಿಟಿ ಶೋ ಸೇರಿದಂತೆ ಹಲವು ಫೋಟೋಗಳು ಹಾಗೂ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಲೇ ಇರುತ್ತಾರೆ. ತನ್ನ ಸುಮಧುರ ಗಾಯನದ ಮೂಲಕ ಅಖಿಲಾ ಜನಮನ ಗೆದ್ದಿದ್ದಾರೆ. ಆದ್ರೀಗ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವುದು ಅಚ್ಚರಿ ಮೂಡಿಸಿದೆ. ಅಖಿಲಾ ಪಜಿಮಣ್ಣು ಹಾಗೂ ಧನಂಜಯ್ ಶರ್ಮಾ ಅವರು ಪುತ್ತೂರು ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅಖಿಲಾ ಮತ್ತು ಧನಂಜಯ್ ಶರ್ಮಾ ನಡುವೆ ಮಧ್ಯಸ್ಥಿಕೆಗೆ ಕಳೆದ 6 ತಿಂಗಳಿಂದ ಕೋರ್ಟ್ ಅವಕಾಶ ನೀಡಿತ್ತು. ಆದ್ರೀಗ ಮ್ಯೂಚುವಲ್ ಡಿವೋರ್ಸ್ ಪಡೆಯಲು ಇಬ್ಬರು ಒಪ್ಪಿಗೆ ಸೂಚಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅಂದಹಾಗೆ ಇಬ್ಬರದು ಅರೇಂಜ್ ಮ್ಯಾರೇಜ್. ಪತಿ ಧನಂಜಯ್ ಬಗ್ಗೆ ಹೇಳುವುದಾದರೆ, ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. 2011 ರಿಂದ 2015 ವಿದ್ಯಾಭ್ಯಾಸ ಮಾಡಿದ ಧನಂಜಯ್ ಬಳಿಕ ನಾರ್ತ್ ಕ್ಯಾರೋಲಿನಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದರು. ಅನಂತರ ತವರಿಗೆ ವಾಪಸ್ಸಾಗಿದ್ದ ಧನಂಜಯ್ 2015 ರಿಂದ 2017 ಬೆಂಗಳೂರಿನಲ್ಲಿ ನೋಕಿಯಾ ನೆಟ್ವರ್ಕ್ನಲ್ಲಿ R&D ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಿದರು. ಬಳಿಕ 2018 ಮತ್ತೆ ಅಮೆರಿಕಾಗೆ ತೆರಳಿದ ಧನಂಜಯ್ ಶರ್ಮಾ ಅವರು 11 ತಿಂಗಳು ಅಮೆರಿಕದ ನಾರ್ತ್ ಕ್ಯಾರೋಲಿನಾ ಏರಿಯಾದಲ್ಲಿ ಎಕ್ಸ್ಟ್ರೀಮ್ ನೆಟ್ವರ್ಕ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದರು. ಇದರ ನಡುವೆ ಅವರು ನಾರ್ತ್ ಕ್ಯಾರೋಲಿನಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಕೂಡ ಪೂರೈಸಿದರು. ಮಾಸ್ಟರ್ ಮುಗಿದ ಬಳಿಕ ಸ್ಯಾನ್ ಹೌಸ್ನಲ್ಲಿ ಸಿಸ್ಕೋ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 2009 ಕೆಲಸಕ್ಕೆ ಸೇರಿದರು. ಈಗಲೂ ಕೂಡ ಧನಂಜಯ್ ಒಂದು ಪ್ರಮೋಷನ್ನೊಂದಿಗೆ ಅದೇ ಹುದ್ದೆಯಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿ ಇರದ ಧನಂಜಯ್ ಶರ್ಮಾ ಆಗೊಮ್ಮೆ ಈಗೊಮ್ಮೆ ಪತ್ನಿಯ ಜೊತೆಗಿನ ಫೋಟೋಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ಳುತ್ತಿದ್ದರು. ಆದರೀಗ ಬೇರೆಯಾಗಲು ನಿರ್ಧರಿಸುತ್ತಿದ್ದಂತೆ ಧನಂಜಯ್ ತಮ್ಮ ಇನ್ಸ್ಟಾಗ್ರಾಂ ಅಕೌಂಟ್ನಿಂದ ಪತ್ನಿ ಜೊತೆಗಿನ ಎಲ್ಲಾ ಫೋಟೋವನ್ನ ಡಿಲೀಟ್ ಮಾಡಿದ್ದಾರೆ. ಇತ್ತ ಅಖಿಲಾ ಕೂಡ ಪತಿಯಿಂದ ದೂರ ಆಗಲು ನಿರ್ಧರಿಸುತ್ತಿದ್ದಂತೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಪತಿಯ ಜೊತೆಗಿನ ಎಲ್ಲಾ ಫೋಟೋವನ್ನ ಹಾಗೂ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಇದೀಗ ಅವರ ಖಾತೆಯಲ್ಲಿ ಅಖಿಲಾ ಫೋಟೋಗಳು, ವಿಡಿಯೋಗಳು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿವೆ.
ಅಷ್ಟಕ್ಕೂ ಇಬ್ಬರ ವಿಚ್ಛೇದನಕ್ಕೆ ಕಾರಣವೇನು ಅನ್ನೋದರ ಯಾವುದೇ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಆದರೆ ಇಬ್ಬರ ನಡುವೆ ಸಾಮರಸ್ಯವಿಲ್ಲ ಎನ್ನುವುದು ಮಾತ್ರ ಖಚಿತವಾಗುತ್ತಿದೆ. ಇದೀಗ ಅಖಿಲ ಖಾಸಗಿ ಚಾನೆಲ್ ಒಂದರಲ್ಲಿ ಪ್ರತಿದಿನ ಬೆಳಗ್ಗೆ ಸುವರ್ಣ ಸಂಕಲ್ಪ ಎನ್ನುವ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಡುಗಳನ್ನ ಹಾಡುವ ಮೂಲಕ ಅಭಿಮಾನಿಗಳನ್ನ ಗಾನಪ್ರಿಯರನ್ನ ರಂಜಿಸುತ್ತಿದ್ದಾರೆ.